ನಮಸ್ಕಾರ ವೀಕ್ಷಕರೇ, ಲಯನ್ಸ್ ದಂಪತಿಗಳಿಗಾಗಿ ಲಯನ್ಸ್ ಕ್ಲಬ್ ಉದ್ಯಾವರ ಸನ್ಶೈನ್ ನೇತೃತ್ವದಲ್ಲಿ HPR ಫಿಲಮ್ಸ್ ಅರ್ಪಿಸ್ತಾ ಇರುವಂತಹ ಆದರ್ಶ ದಂಪತಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಮಹಿಮಾ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೇನೆ. ಯಾರು ಈ ಕಾರ್ಯಕ್ರಮದ ವಿಜೇತ ಆದರ್ಶ ದಂಪತಿಯಾಗಿ ಹೊರಹೊಮ್ಮುತ್ತಾರೆ ಅಂತ. ಇನ್ನೊಂದು ಕ್ಯೂರಿಯಾಸಿಟಿ ಏನಂತಂದರೆ, ವಿಜೇತ ಆದರ್ಶ ದಂಪತಿಗಳು ಕಿರಿಯ ದಂಪತಿಯಾಗಿರ್ತಾರಾ ಅಥವಾ ಹಿರಿಯ ದಂಪತಿಯಾಗಿರ್ತಾರಾ ಎನ್ನುವಂಥದ್ದು. ನೋಡುವ ಏನಾಗುತ್ತೆ ಅಂತ. ಮತ್ಯಾಗ್ತಡ ಇವತ್ತಿನ ಕೊನೆಯ ಸಂಚಿಕೆಯ ಝಲಕ್ಕನ್ನ ನೋಡೋಣ ಬನ್ನಿ. ಆಯ್ಕೆಯಾಗಿರ್ತಕ್ಕಂಥ 3 ಕಪಲ್ಗಳ ಲಿಸ್ಟ್ ನನ್ನ ಕೈಯಲ್ಲಿದೆ. ಜಡ್ಜಸ್ ತುಂಬಾ ಪ್ರೀತಿಯಿಂದ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಪಾರ್ಶಾಲಿಟಿ ಆಗಲಿಲ್ಲ. ಎಲ್ಲಿ ಕೂಡ ಸ್ನೇಹಿತರ ಒಂದು ಕಾರಣಷ್ಟು ಆಚೀಚೆ ಆಗಲಿಲ್ಲ. ಅವರ ಜಡ್ಜ್ಮೆಂಟ್ ತುಂಬ ಕರೆಕ್ಟ್ ಇದೆ. ಯಾಕಂದರೆ ಅವರಿಬ್ಬರು ಕೂಡ ನಾಟಕದ ಹಿನ್ನೆಲೆಯಿಂದ ಬಂದವರು. ಸುಧಾಕರ್ ಅವರು ರಾಷ್ಟ್ರಮಟ್ಟದ ಟ್ರೈನರ್ ಆದವರು, ಮತ್ತು ಅವರಿಗೆ ಈ ವರ್ಷ ಅತ್ಯುತ್ತಮ ಟ್ರೈನರ್ ಅವಾರ್ಡ್ ನಮ್ಮ ಝೋನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅವ್ರ ಜೊತೆಗೆ ನಮ್ಮ ಕಾರ್ಕಳದ ಪ್ರಕಾಶ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ನಾಟಕದ ಹಿನ್ನೆಲೆಯಿಂದ ಬಂದವರು, ಬಹಳ ಅದ್ಭುತವಾಗಿರ್ತಕ್ಕಂಥ ರಸಮಂಜರಿ ಕಲಾವಿದವರು, ಬಹಳ ಚೆನ್ನಾಗಿ ಅಭಿನಯ ಕೂಡ ಮಾಡ್ತಾರೆ. ಅವರ ಜಡ್ಜ್ಮೆಂಟ್ಗಳು ತುಂಬ ಕರೆಕ್ಟ್ ಆಗಿರ್ತವೆ. ಸರ್, 3 ಕಪಲ್ಗಳ ಹೆಸರು ನನ್ನ ಕೈಯಲ್ಲಿದೆ. ಎನಿ ಗೆಸಸ್? ಈಗ ಸೆಕೆಂಡ್ ರೌಂಡ್ ಅಲ್ಲಿ ಡ್ರಾಪ್ ಆಗಿರ್ತಕ್ಕಂಥ 7 ಜನರಿಗೆ ಪ್ರೋತ್ಸಾಹಕ ಬಹುಮಾನ ಇದೆ, ಖಂಡಿತವಾಗಿದೆ. ಆಮೇಲೆ ಎಲ್ಲ 25 ಕಪಲ್ಗಳಿಗೆ ಕೂಡ ಸ್ಪೆಷಲ್ ಪ್ರೈಸ್ ಕೊಡುವಂತ ಕಾರ್ಯಕ್ರಮ ಇದೆ. ಬಟ್ ಈಗ ಗೆಸ್ ಮಾಡಿ ಸರ್, ಹಿಯರ್ ಆರ್ ದ 3 ಔಟ್ಸ್ಟ್ಯಾಂಡಿಂಗ್ ಪಾರ್ಟಿಸಿಪೆಂಟ್ಸ್. ಎನಿ ಗೆಸಸ್? Sir, here are the finalists of the Adarsha Dampati competition of the Lions Club, Udyavara Sunshine. Here are the 3 outstanding participants. Krishna Prasad ಮತ್ತು ಶ್ರುತಿ ವೇದಿಕೆ ಮೇಲೆ ಬನ್ನಿ. ರೋಷನ್ ಸರ್ ಅವರಿಗೆ ಚೇರ್ ಹಾಕಿ ಕೊಡಿ, ಚೇರಲ್ಲಿ ಕೂತ್ಕೊಳ್ಳಿ. ಅದೇ ರೀತಿಯಾಗಿ ಸರ್, ಫೈನಲಿ ಬಂದಿರತಕ್ಕಂಥ 2ನೇ ಕಪಲ್ ಅನ್ನ ಕೂಡ ಚಪ್ಪಾಳೆ ಮೂಲಕ ವೇದಿಕೆ ಬರಮಾಡಿಕೊಳ್ತೇವೆ. ಗೋಕುಲ್ ದಾಸ್ ಮತ್ತು ಶೈಲಜಾ ಕಾಮತ್ ಸರ್, ಒಟ್ಟಿಗೆ 6 ಚೇರ್ಗಳು ಬೇಕು. 6 ಚೇರ್ ಕೊಡಿ ಅವರಿಗೆ. ಅದೇ ರೀತಿಯಾಗಿ ಸರ್, ಜಿಂಕೆ ಮರಿತರಿ ಕುಣಿದಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಈ ಕಪಲ್ ನಮ್ಮ ಮನಸ್ಸನ್ನ ಗೆದ್ದುಕೊಂಡಿದ್ದಾರೆ. ಪ್ರದೀಪ್ ಮತ್ತು ಶ್ರುತಿ, ಬನ್ನಿ. ಪ್ರದೀಪ್ ಮತ್ತು ಶ್ರುತಿ ಅವರಿಗೆ ಚೇರ್ ಹಾಕಿ ಕೊಡಿ. ಫೈನಲ್ ರೌಂಡ್ ಅನ್ನ ಅರ್ಧ ಗಂಟೆಯಲ್ಲಿ ಮುಗಿಸ್ತಾ ಇದ್ದೇನೆ. ಅರ್ಧ ಗಂಟೆಯಲ್ಲಿ ಮುಗಿದು ಹೋಗ್ತದೆ. ಸರ್, ಹೇಗೆ ಅನಿಸ್ತಾ ಇದೆ? ಫೈನಲಿ ಬಂದಿದ್ದೀರಿ. ತುಂಬಾ ಖುಷಿ ಆಯ್ತು. ಮೇಡಮ್, ಹೇಗೆ ಅನಿಸ್ತಾ ಇದೆ? ಪ್ರೈಮರಿ ಸ್ಕೂಲ್ನ ಹುಡುಗಿಯಾಗಿ ಚೆನ್ನಾಗಿ ಮಾಡಿದಿರಿ. ತುಂಬಾ ಖುಷಿ ಆಗಿದೆ ಸರ್. ಹೇಗೆ? ಬಹಳ ಅದ್ಭುತ ಅಂತ ಅನಿಸ್ತದೆ. ಬ್ಲಾಕ್ ಬೆಲ್ಟ್ ಹೇಗೆ ಅನಿಸ್ತಾ ಇದೆ ಮೇಡಮ್? ಫೈನಲಿ ಬಂದಿದ್ದೀರಿ. ಒಂದಲ್ಲ ಒಂದು ಪ್ರೈಸ್ ಗ್ಯಾರಂಟಿ ನಿಮ್ಗೆ. ಸರ್ಪ್ರೈಸಿಂಗ್ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಿದೆ, ಖುಷಿ ಆಗ್ತಾ ಇದೆ. ಹೇಳಿ. ವೆರಿ ಎಕ್ಸೈಟೆಡ್. ಪ್ರದೀಪ್ ಒಂದು ಮಾತನ್ನು ಹೇಳ್ತೇನೆ, ಇವತ್ತೇನಾದ್ರೂ ನೀವು ಗೆದ್ದುಕೊಂಡು ಹೋದ್ರೆ ಜಾಸ್ತಿ ಮಾರ್ಕ್ಸ್ ಅವ್ರಿಗೆ ಕೊಡ್ತೇನೆ ನಾನು. ಎಸ್ ಅಲ್ಲ? ಶ್ರುತಿ ಅವರು ಜಾಸ್ತಿ ಮಾರ್ಕ್ಸ್ ತಗೊಳ್ತಾರಲ್ಲ ಇವತ್ತು, ನಿಮ್ಗೆ ಹಾಗೆ ಅನಿಸ್ತಾ ಇದೆಯಲ್ಲ? ಸರ್, 3 ಆಕ್ಟಿವಿಟಿ ಇದೆ ಜೊತೆಯಾಗಿ ಮಾಡುವಂಥದ್ದು. ನನಗೆ ಅರ್ಧ ಗಂಟೆ ಸ್ಪರ್ಧೆಯನ್ನು ಮುಗಿಸ್ಬೇಕಾಗಿದೆ. 3 ಆಕ್ಟಿವಿಟಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸರ್, ಕೂತಲಿಂದ ಹೇಳಿ. ಸರ್, ನೀವೀಗ 6 ಜನ ಬೇರೆ ಬೇರೆ ಸ್ಪರ್ಧಿಗಳಲ್ಲ, ಒಂದೇ ಕುಟುಂಬದ 6 ಜನ ಮೆಂಬರ್ಸ್ಗಳು. ಮ್ಯೂಸಿಕ್ ಆನ್ ಆಗ್ತದೆ. 5 ನಿಮಿಷ ಇದೆ. ಬೆಳಿಗ್ಗೆ ಎದ್ದುಕೊಂಡು ಮನೆಯಲ್ಲಿ ಮಾಡುವಂತ ಎಲ್ಲ ಕೆಲಸಗಳನ್ನ ಹಂಚ್ಕೊಂಡು ಮಾಡ್ತೀರಿ. ಅಜ್ಜ ಯಾರು, ಅಜ್ಜಿ ಯಾರು, ಅತ್ತೆ ಯಾರು, ಸೊಸೆ ಯಾರು ನನಗೆ ಗೊತ್ತಿಲ್ಲ. ನಾದಿನಿ ಯಾರು, ಅಣ್ಣ ಯಾರು ನನಗೆ ಗೊತ್ತಿಲ್ಲ. ನೀವು ಪಾತ್ರ ಹಂಚಿಕೊಳ್ಳಿ. ಒಂದು ಕೂಡು ಕುಟುಂಬದ ಸನ್ನಿವೇಶವನ್ನ ಜೊತೆಯಾಗಿ ಮಾಡಿ ತೋರಿಸ್ತೀರಿ. 5 ನಿಮಿಷ ಇದೆ. ಮ್ಯೂಸಿಕ್ ಆನ್ ಆಗ್ತದೆ. ಮನೆ ಎಲ್ಲ ಕೆಲಸವನ್ನ ಜೊತೆಯಾಗಿ ಮಾಡ್ತೀರಿ. ಸರ್, ಇದು ಹ್ಯಾಪಿ ಫ್ಯಾಮಿಲಿ, ಬ್ಯಾಡ್ ಫ್ಯಾಮಿಲಿ ಅಲ್ಲ, ಒಳ್ಳೆ ಕುಟುಂಬ ಇದು. ಪಾತ್ರ ಹಂಚಿಕೊಳ್ಳಿ ಫಸ್ಟಿಗೆ, ಮತ್ತೆ ಮಾಡಿ.
ಡಿಮ್ ಲೈಟ್ ಕೊಡಿ, ಡಿಮ್ ಲೈಟ್ ಕೊಡಿ. ರಸಕಾವ್ಯ ಮಧುರ 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 ಈ ಸಂಭಾಷಣೆ. ಈ ರೀತಿಯ ಕುಟುಂಬ ನಿಮಗೆ ಎಲ್ಲಾದ್ರೂ ಸಿಗುತ್ತಾ ಸರ್? ಈಗ ಒಂದು ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಲ್ಲಿ ಜವಾಬ್ದಾರಿ ಹಂಚಿಕೊಂಡು ಮಾಡುವಂಥದ್ದು, ಅಣ್ಣ ಆಗೋದು, ತಂಗಿ ಆಗೋದು, ಅಜ್ಜ ಆಗೋದು, ಅಜ್ಜಿ ಆಗೋದು, ಎಲ್ಲ ಪಾತ್ರ ತಗೊಳ್ಳುವಂಥದ್ದು. ಅವರು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಎಲ್ಲ ಕಪಲ್ಸ್ ಇವತ್ತು ನಮ್ಮ ಮನಸ್ಸು ಗೆದ್ದುಕೊಂಡಿದ್ದು, ಸಮಾಜಕ್ಕೆ ಒಂದು ಅದ್ಭುತವಾದ ಮೆಸೇಜ್ ಕೊಳ್ಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸರ್ ಅವರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ ಹೇಳಿ ಸರ್. ಮತ್ತೆ ಕೂತ್ಕೊಳ್ಳಿ ಪ್ಲೀಸ್. ಎರಡನೇ ಚಟುವಟಿಕೆ ಕೂಡ 5 ನಿಮಿಷ ಇದೆ. 5 ನಿಮಿಷ ಇದೆ. ನಿಮ್ಗೆ ರೋಷನ್ ಸರ್ ಅವರು ದ್ರಾಕ್ಷಿಗಳನ್ನ ಕೊಡ್ತಾರೆ, ತಟ್ಟೆಯಲ್ಲಿ ದ್ರಾಕ್ಷಿಗಳನ್ನ ಕೊಡ್ತಾರೆ. ದ್ರಾಕ್ಷಿಗಳನ್ನ ಯಾವ ರೀತಿ ಖಾಲಿ ಮಾಡಬೇಕು ಅಂತ ಹೇಳಿದ್ರೆ, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಪ್ರೀತಿಯಿಂದ ತಿನ್ನಿಸ್ತಾ ಹೋಗುವಂಥದ್ದು. ಮ್ಯೂಸಿಕ್ ಆನ್ ಆಗ್ತದೆ. 5 ನಿಮಿಷಗಳ ಕಾಲ ದ್ರಾಕ್ಷಿಗಳು ಖಾಲಿ ಆಗಬಾರದು. ಬಹಳ ಪ್ರೀತಿಯಿಂದ ಹೇಗೆಲ್ಲ ತಿನ್ನಿಸ್ತಿರೋ ಗೊತ್ತಿಲ್ಲ. ಕುತ್ಕೊಂಡು, ಹೊರಗಿಕೊಂಡು, ನಿಂತ್ಕೊಂಡು, ಹೊರಗಿಕೊಂಡು, ಹೇಗೆಲ್ಲ ದ್ರಾಕ್ಷಿ ತಿನ್ನಿಸ್ತಾ ಗೊತ್ತಿಲ್ಲ. ಬಟ್ ಕಪ್ಪು ದ್ರಾಕ್ಷಿ ಇದೆ, ಹುಳಿ ಜಾಸ್ತಿ ಇದೆ ಗೊತ್ತಿಲ್ಲ ನಂಗೆ. ಮುಖದಲ್ಲಿ ಆ ಭಾವನೆಗಳು ವ್ಯಕ್ತವಾಗಬೇಕು. ಪ್ರೀತಿ ಕಾಣಿಸುವ ದ್ರಾಕ್ಷಿಗಳು ಬರ್ತಾ ಇದೆ ಸರ್. ದ್ರಾಕ್ಷಿ ಕೊಡ್ತಾರೆ. ಈಗ ನಿಮ್ಮ ಗಂಡನಿಗೆ ತಿನ್ನಿಸುವಂಥದ್ದು, ಬೇರೆಯವರಿಗಲ್ಲ, ನಿಮ್ಮ ಹೆಂಡತಿಗೆ ತಿನ್ನಿಸುವಂಥದ್ದು ಸರ್. ಇಡೀ ಸ್ಟೇಜ್ ನಿಮ್ದು, ಎಲ್ಲಿ ಬೇಕಾದ್ರೂ ಹೋಗಿ, ಮ್ಯೂಸಿಕ್ ಆನ್ ಆಗ್ತದೆ. ಕುಂಚದ ಕಲೆಯೇ ಬಲೆ ಸಾಕಾರವೋ ರವಿವರ್ಮನ ಕುಂಚದ ಕಲೆಯೇ ಬಲೆ ಒಲವಿನ ಜಾಲವು ರವಿವರ್ಮನ ಕುಂಚದ ಕಲೆಯೇ ಬಲೆ ಸಾಕಾರವೋ. ಉಯ್ಯಾಲೆಯ ಆಡಿ
ಹಾಡಿನಲಿವಾ ಕೋಮಲೆ ಉಯ್ಯಾಲಿಯ ಹಾಡಿನಲಿವಾ ಕೋಮಲೆ ಕವಿ ಕಾಳಿದಾಸ ಕಾವ್ಯರಾಣಿ ಶಾಕುಂತಲೆ ನಿನ್ನದೇ ರವಿವರ್ಣ ಕುಂಚದ ಕಲೆಯೇ ಬಲೆ ಸಾಕಾರವೋ ರವಿವರ್ಮನ ಕುಂಚದ ಕಲೆಯೇ ಬಲೆ ಸಾಕಾರವೋ ಕವಿ ಕಲ್ಪನೆ ಕಾಣದ ಒಲವಿನ ಜಾಲವು ರವಿವರ್ಮನ ಕುಂಚದ ಕಲೆಯೇ ಬಲೆ ಸಾಕಾರವೋ ಸರ್ ಚೆನ್ನಾಗಿತ್ತೇನ್ರಿ ಚೆನ್ನಾಗಿತ್ತಾ ಯಾವತ್ತಾದ್ರೂ ನೀವು ನಿಮ್ಮ ಶ್ರೀಮತಿಯವರಿಗೆ ಹೀಗೆ ದ್ರಾಕ್ಷಿ ತಿನ್ನಿಸಿದ್ದೀರಾ ನಂಗೆ ಗೊತ್ತಿಲ್ಲ ಸರ್ ಚೆನ್ನಾಗಿ ಮಾಡಿದ್ದಾರೆ ಚಪ್ಪಾಳೆ ಬರಲಿ ಅಂತ ಭಾವಿಸ್ಕೊಳ್ತೇನೆ ಚಟುವಟಿಕೆ ನಂಬರ್ 3 ಕೊನೆಯ ಚಟುವಟಿಕೆ ಇವತ್ತು ದ್ರಾಕ್ಷಿ ವಾಪಸ್ ಕೊಡಿ ದ್ರಾಕ್ಷಿ ವಾಪಸ್ ಕೊಡಿ ನೀವು ದ್ರಾಕ್ಷಿ ಖಾಲಿ ಮಾಡ್ತೀರ ತಿಳ್ಕೊಂಡೆ ನಾನು ದ್ರಾಕ್ಷಿ ಯಾರೂ ಖಾಲಿ ಮಾಡಲಿಲ್ಲ ಸರ್ ಮುಂದೆ ಬನ್ನಿ ಸರ್ ಒಂದು ಸಾಲು ನಿಂತ್ಕೊಳ್ಳಿ ಇದು ಕೊನೆಯ ಚಟುವಟಿಕೆ ಚೆನ್ನಾಗಿ ಮಾಡಬೇಕು ನೀವು ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇದೆ ಸಾಮಾನ್ಯವಾಗಿ ಹೆಂಗಸರು ಸಹಜವಾಗಿ ಸೀರೆ ಉಡ್ತಾರೆ ಕಷ್ಟ ಆಗೋದಿಲ್ಲ ಆದರೆ ಇವತ್ತು ಶ್ರೀಮತಿಯವರು ನಿಮ್ಮ ಪತಿದೇವರಿಗೆ ಸೀರೆ ಉಡಿಸ್ತಾರೆ ಶ್ರೀಮತಿಯವರು ನಿಮ್ಮ ಪತಿದೇವರಿಗೆ ಸೀರೆ ಉಡಿಸ್ತಾರೆ ಸಮಯ ಎಕ್ಸಾಕ್ಟ್ ಆಗಿ 4 ನಿಮಿಷ ಮಾತ್ರ 4 ಮಿನಿಟ್ಸಲ್ಲಿ ಮುಗಿಬೇಕದು ಹೇಗೆಲ್ಲ ಕೊಡ್ತೀರಾ ಗೊತ್ತಿಲ್ಲ ಸೀರೆ ಕೊಡ್ತಾರೆ ಆ ಸೀರೆಯನ್ನು ಹೇಗೆ ಪಿನ್ ಹಾಕ್ತಿರೋ ನನಗೆ ಗೊತ್ತಿಲ್ಲ ಶ್ರೀಮತಿಯವರು ಪತಿದೇವರಿಗೆ ಜಾರುವಂತಹ ಸೀರೆಯನ್ನು ಬಹಳ ಚೆನ್ನಾಗಿ ಮೂಡಿಸ್ತಾರೆ ಎಕ್ಸಾಕ್ಟ್ ಆಗಿ 4 ಮಿನಿಟ್ಸ್ ಆಗುವಾಗ ಮ್ಯೂಸಿಕ್ ಸ್ಟಾಪ್ ಆಗ್ತದೆ ಬಿಡಿಸಿಟ್ಕೊಳ್ಳಿ ಈಗ ಸ್ಟಾರ್ಟ್ ಮಾಡಬೇಡಿ ಬಿಡಿಸಿಟ್ಕೊಳ್ಳಿ ಪರವಾಗಿಲ್ಲ ಸರ್ ಸ್ವಲ್ಪ ಈಚೆ ಬನ್ನಿ ಸರ್ ಹಾಂ ಜಾಗ ಮಾಡ್ಕೊಳ್ಳಿ ಇವತ್ತಿನ ಸ್ಪರ್ಧೆಯ ಕೊನೆಯ ಭಾಗ ಇದು ಯಾರು ಚೆನ್ನಾಗಿ ಸೀರೆ ಉಡಿಸ್ತಾರ ಗೊತ್ತಿಲ್ಲ ನನಗೆ ಬಟ್ ಚೆನ್ನಾಗಿ ಆಗ್ಬೇಕು ಅಂತ ನಂಗೆ ಆಸೆ ಇದೆ ಕೊನೆಗೆ ಪಿನ್ ಹಾಕಿ ಯಾರು ಮುಗಿಸ್ತಾರೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ 4 ಮಿನಿಟ್ಸ್ ಇದೆ ಸರ್ ವೇಗವಾಗಿರ್ತಕ್ಕಂಥ ಮ್ಯೂಸಿಕ್ ಕೊಡ್ತಾರೆ ವೇಗವಾದ ಮ್ಯೂಸಿಕ್ ಬರ್ತಾ ಇದೆ ಸರ್ ರೆಡಿ 1 2 3 ಸ್ಟಾರ್ಟ್ ಇನ್ನೂ 1 ನಿಮಿಷ ಇದೆ.
ಅರ್ಧ ನಿಮಿಷ ಇದೆ. 30 seconds ಮೋರ್. ಗಂಡ ಹೆಂಡತಿ ಒಟ್ಟಿಗೆ ನಿಂತ್ಕೊಳ್ಳಿ. ಗಂಡ ಯಾರು ಹೆಂಡತಿ ಯಾರು ಅಂತ ಗೊತ್ತಾಗೋದಿಲ್ಲ ಈಗ. ಗಂಡ ಯಾರು ಹೆಂಡತಿ ಯಾರು ಅಂತ ಗೊತ್ತಾಗೋದಿಲ್ಲ. ಈ ಫೋಟೋ ನಾಳೆ ಪೇಪರಿಗೆ ಕಳಿಸ್ಕೊಡ್ಬೇಕು ಅಂತ ನಮ್ಗೆ ಆಸೆ ಇದೆ. ನಾಚಿಕೆ ಮಾಡ್ಕೋಬೇಡಿ. ಶ್ರುತಿ, ತುಂಬ ಚೆನ್ನಾಗಿ ಸೀರೆ ಉಡಿಸಿದಿರಿ ಸರ್, ತುಂಬ ಚೆನ್ನಾಗಿ ಮಾಡಿದಿರಿ, ತುಂಬ ಅದ್ಭುತವಾಗಿ ಮಾಡಿದಿರಿ. ಹತ್ರ ನಿಂತ್ಕೊಳ್ಳೋದು ಫೋಟೋ ಬೇಕು ನನಗೆ. ಹತ್ರ ನಿಂತ್ಕೊಳ್ಳೋದು ಫೋಟೋ ಬೇಕು. ಸರ್ ಹತ್ರ ಬನ್ನಿ. ಶ್ರುತಿ ಹತ್ರ ಬನ್ನಿ. ಸರ್ ಹೇಗಿದೆ ಹೇಳಿ? ಚಪ್ಪಾಳೆಗಳು ಚಪ್ಪಾಳೆಗಳು ಚಪ್ಪಾಳೆಗಳು. ಹೌ ಇಸ್ ದಿಸ್? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಸರ್? ಇವತ್ತು ಭಾಗವಹಿಸಿರ್ತಕ್ಕಂತಹ ಎಲ್ಲ 25 ಕಪಲ್ಗಳಿಗೆ ಕೂಡ ಪ್ರೈಸ್ ಕೊಡುವಂಥ ಕಾರ್ಯಕ್ರಮ ಇದೆ ಮೊದಲಾಗಿ. ಆಮೇಲೆ ಸಮಾಧಾನಕರ ಬಹುಮಾನ ಪಡೆದಿರ್ತಕ್ಕಂಥ 7 ಮಂದಿಗೆ ಪ್ರೈಸ್ ಇದೆ. ಆಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಕೊಡುವಂತಹ ಕಾರ್ಯಕ್ರಮ ಇದೆ. ಮೊದಲಾಗಿ ಸೆಕೆಂಡ್ ರೌಂಡಲ್ಲಿ ಎಲಿಮಿನೇಟ್ ಆಗಿರ್ತಕ್ಕಂಥ 7 ಮಂದಿ ಲಿಸ್ಟ್ ನನ್ನ ಹತ್ರ ಇದೆ, ಇಲ್ಲಿದೆ. ಹೌದು, ಫಸ್ಟ್ ರೌಂಡಲ್ಲಿ ಇವತ್ತು ಅವಕಾಶವನ್ನು ಚೆನ್ನಾಗಿ ಮಾಡಿ, ಪ್ರತಿಭೆಯನ್ನು ಚೆನ್ನಾಗಿ ತೋರಿಸಿ ಅವಕಾಶವನ್ನು ಕಳ್ಕೊಂಡವರು, ಬಹುಮಾನ ಕಳ್ಕೊಂಡವರು. ಬಟ್ ಇವತ್ತು ಅವರಿಗೆ ನಾವು ಬಹು ಅದ್ಭುತವಾದ ಪ್ರೈಸ್ಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಈ 9 ಜನ ಕಪಲ್ಸ್ಗಳು ಸ್ಟೇಜ್ ಮೇಲೆ ಬಂದು ಪ್ರೈಸ್ ತಗೊಳ್ಳಿ ವಿನಂತಿ ಮಾಡ್ಕೊಳ್ತೇನೆ. ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಈ ಪ್ರೈಸ್ಗಳನ್ನು ಕೊಡ್ತಾರೆ. ಹಾಗೆ ಸಮಾಧಾನಕರ ಬಹುಮಾನ ಮತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರಿಗೆ ಇವತ್ತು ಸ್ಪೆಷಲ್ ಪ್ರೈಸ್ ಇದೆ. ಆಮೇಲೆ ಸುಧಾಕರ್ ನಮ್ಮ ಇವತ್ತಿನ ಜಡ್ಜ್, ನಮ್ಮ ತೀರ್ಪುಗಾರರು, ಅವರ ಕಂಪನಿಯಿಂದ ಬಹಳ ಸ್ಪೆಷಲ್ ಆಗಿರ್ತಕ್ಕಂಥ ಎಕ್ಕದ ಎಣ್ಣೆ ತಗೊಂಡ್ಬಂದಿದ್ದಾರೆ. ಅದು ಉಳಿದ 10 ಕಪಲ್ಗೆ ಸಿಗುವಂಥದ್ದು. ಸರ್, ಇವತ್ತಿನ ಕಾರ್ಯಕ್ರಮದ ಪ್ರೈಮ್ ಸ್ಪಾನ್ಸರ್ ಆಗಿರ್ತಕ್ಕಂತಹ, ಟೈಟಲ್ ಸ್ಪಾನ್ಸರ್ ಆಗಿರ್ತಕ್ಕಂಥ ಹರಿಪ್ರಸಾದ್ ರೈ ದಂಪತಿಗಳು ನಮಗೆ ತುಂಬ ಸಪೋರ್ಟನ್ನು ಮಾಡಿದ್ದಾರೆ. ಇಡೀ ಪ್ರೋಗ್ರಾಮಲ್ಲಿ ಕೂತು ಗಂಡ ಹೆಂಡತಿ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ. ನಾ ಮರಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರನ್ನು ಡಿಸ್ಟ್ರಿಕ್ಟ್ ಗವರ್ನರ್ ಮುಂದೆ ನಿಂತುಕೊಂಡು ಬಹಳ ಪ್ರೀತಿಯಿಂದ ಸನ್ಮಾನಿಸಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಸರ್ ಪ್ಲೀಸ್ ಬನ್ನಿ ಸರ್, ಬನ್ನಿ. ಫಸ್ಟ್ ರೌಂಡಲ್ಲಿ ಎಲಿಮಿನೇಟ್ ಆಗಿರ್ತಕ್ಕಂಥ 9 ಜನ ಇದ್ದಾರೆ. ತುಂಬ ಪ್ರೀತಿ ಮಾಡದ ಕಪಲ್ ಅವರು. ಅರ್ಧ ಮಾರ್ಕಲ್ ಡಿಫರೆನ್ಸ್ ಆಗಿದೆ. ಸರ್, ನೀವು ನಿಜವಾಗಿ ಗೆದ್ದಿದ್ದೀರಿ. ನಾನು ಸೋತವರು ಅಂತ ಖಂಡಿತವಾಗಿ ಹೇಳೋದಿಲ್ಲ. ದಯವಿಟ್ಟು ಸ್ಟೇಜಿಗೆ ಬಂದು ನಮ್ಮ ಪ್ರೈಸ್ ತಗೊಳ್ಳಿ ಸರ್. ಹಿಯರ್ ಆರ್ ದ 9 ಔಟ್ಸ್ಟ್ಯಾಂಡಿಂಗ್ ಪಾರ್ಟಿಸಿಪೆಂಟ್ಸ್. ತುಂಬ ಚೆನ್ನಾಗಿ ಅವರು ಮಾಡಿದ್ದಾರೆ. ರೋಷನ್ ಕೋಟ್ಯಾನ್ ಮತ್ತು ಅಶ್ವಿನಿ ಮೇಡಮ್, ಸ್ವಲ್ಪ ಬೇಗ ಬನ್ನಿ ಮೇಡಮ್, ಅಂದರೆ ಲೇಟ್ ಆಯಿತು ಅಂತ ನನಗೆ ಕಾಳಜಿ ಇರ್ತಕ್ಕಂಥದ್ದು. ರ್ಯಾಂಪ್ನ ಮೂಲಕ ಬನ್ನಿ. ಶಿವಪ್ರಸಾದ್ ಮತ್ತು ವಿದ್ಯಾ, ಅರುಣಾ ಮತ್ತು ನಾಗರಾಶ್ರಣಿ. ಕುಹೂ ಕುಹೂ ಕೂಕೆ ಕೋಯಲಿಯಾ. ಬನ್ನಿ. ಅರುಣಾ, ನಾಗರಾಶ್ರಣಿ. ಗೀತಾ ಮತ್ತು ವಾದಿರಾಜ್. ಲಾನ್ಸಿ ಮತ್ತು ಅಸ್ಮಿತಾ. ರೋಷನ್ ಮತ್ತು ಲೋರೆಟೋ.
ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೆ, ಆದರ್ಶ ದಂಪತಿ ಎಲ್ಲ ಸ್ಪರ್ಧಿಗಳಿಗೆ ಕೂಡ ಸ್ನೇಹಿತರೆ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಸಸ್ಯಾಹಾರಿ ಮಾಂಸಾಹಾರಿ ಊಟದ ವ್ಯವಸ್ಥೆ ಇದೆ. ಕೂಪನ್ ತಗೊಂಡು ನನ್ನ ಪ್ರಕಾರ ದಂಪತಿಗಳು ಊಟವನ್ನು ಮಾಡಿ ಹೋಗಿ ವಿನಂತಿ ಮಾಡ್ಕೋತೇನೆ. ಸಸ್ಯಾಹಾರಿ ಮಾಂಸಾಹಾರಿ 2 ಊಟ ಇದೆ. ರೋಷನ್ ಮತ್ತು ಲೊರೇಟೋ, ಅನಿತಾ ಮತ್ತು ಮಂಜುನಾಥ್ ನಾಯ್ಕ್. सोचेंगे तुम्हें प्यार करते नहीं, ये दिल बेकरार करते नहीं. ನಿತ್ಯಾನಂದ್ ನಾಯಕ್ ಮತ್ತು ಗಾಯತ್ರಿ ಎಲ್ಲ ದಂಪತಿಗಳು ಸ್ನೇಹಿತರೆ ಊಟ ಮಾಡಿ ಹೋಗಿ ಅಂತ ವಿನಂತಿ ಮಾಡ್ಕೋತೇನೆ. ವಿಕ್ಟರ್ ಮತ್ತು ಪ್ರೀತಿ. सोचेंगे तुम्हें प्यार करते नहीं, ये दिल बेकरार करते नहीं. ನೇತ್ರ ಸೆಕೆಂಡ್ ರೌಂಡ್ ಅಲ್ಲಿ ಡ್ರಾಪ್ ಆಗಿರ್ತಕ್ಕಂತಹ 7 ಜನ ಇವತ್ತು ಪ್ರೋತ್ಸಾಹಕ ಬಹುಮಾನ ತಗೋತಾ ಇದ್ದಾರೆ. ಅವರಿಗೆ ಸುಂದರವಾಗಿರ್ತಕ್ಕಂಥ ಗಿಫ್ಟ್ ಹ್ಯಾಂಪರ್ಸ್ಗಳಿದೆ, ಬಹಳ ಚಂದವಾಗಿರ್ತಕ್ಕಂಥ ವೋಚರ್ಸ್ಗಳಿದೆ. ರೌಂಡ್ ಅಲ್ಲಿ ಡ್ರಾಪ್ ಆಗಿರ್ತಕ್ಕಂಥ 7 ಜನ ಇವತ್ತು ನಮ್ಮ ಮನಸ್ಸನ್ನ ಪ್ರೀತಿಯನ್ನು ಗೆದ್ದಿರ್ತಕ್ಕಂಥವರು ಅವಿನಾಶ್ ಕಾಮತ್ ಮತ್ತು ಅಕ್ಷತಾ ಕಾಮತ್. ಥ್ಯಾಂಕ್ ಯು ವೆರಿ ಮಚ್. ರೋಹನ್ ಮತ್ತು ಪ್ರಿಯಾಂಕಾ. ಲೆಸ್ಲಿ ಮತ್ತು ರಶ್ಲೀನ್ ಜೆಸ್ಸಿ. ಶೋಭಾ ಮತ್ತು ಮಂಜುನಾಥ್. ಉಮೇಶ್ ಮತ್ತು ರಾಜೀವಿ. ಲಾರೆನ್ಸ್ ಮತ್ತು ಈ ದಂಪತಿಗಳಿಗೆ ಸ್ಪೆಷಲ್ ಪ್ರೈಸ್ ಕೊಡಬೇಕು ರೋಷನ್. ಸೀನಿಯರ್ ಮೋಸ್ಟ್ ಕಪಲ್ ಮೇಡಮ್ ಸಪ್ನಾ ಸುರೇಶ್, ಈ ದಂಪತಿಗಳಿಗೆ ಸ್ಪೆಷಲ್ ಪ್ರೈಸ್ ಕೊಡಬೇಕು ಇವರು. 52 years of long married life. ರವಿರಾಜ್ ಮತ್ತು ಕವನ. ಇವತ್ತು ಸಮಾಧಾನಕರ ಬಹುಮಾನ ಪಡೆದಿರತಕ್ಕಂಥ ಮತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಬಂದಿರತಕ್ಕಂತಹ ಎಲ್ಲ ಕಪಲ್ಗಳಿಗೆ ಸ್ಪೆಷಲ್ ಆಗಿರ್ತಕ್ಕಂತಹ ನಮ್ಮ ಸುಧಾಕರ್ ಅವರು ಆರಂಭ ಮಾಡಿರ್ತಕ್ಕಂತಹ ಅದ್ಭುತವಾದ ಬ್ರ್ಯಾಂಡ್ ಎಕ್ಕದ ಎಣ್ಣೆ ಕೂಡ ಸಿಗ್ತಾ ಇದೆ. ಎಕ್ಕದ ಎಣ್ಣೆ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ಸುಧಾಕರ್ ಸರಿ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಜವಾಗಿ ನಾನು ಜಡ್ಜಸ್ ಅನ್ನು ಮಾತಾಡಿಸ್ಬೇಕು, ಇವತ್ತು ಲೇಟ್ ಆದ ಕಾರಣ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಹಿಯರ್ ಆರ್ ದ ವಿನರ್ಸ್. ಮೈಕಲ್ ಸರ್, ಹಿಯರ್ ಆರ್ ದ ವಿನರ್ಸ್. ಎಲ್ಲ ಸೇರಿ ಡ್ಯಾನ್ಸ್ ಮಾಡುವಂತ ಅವಕಾಶ ಈಗ. ಡ್ಯಾನ್ಸ್ ಮಾಡ್ತಾ ಪ್ರೈಸ್ ಕೊಡ್ತೇವೆ. ಹಿಯರ್ ಆರ್ ದ ವಿನರ್ಸ್. ಆ 3 ಜನ ದಂಪತಿಗಳು ಮುಂದಕ್ಕೆ ಬನ್ನಿ ಸರ್, ಮುಂದಕ್ಕೆ ಬನ್ನಿ. ನಿಮ್ಮ ಪ್ರಕಾರ ಯಾರು ಗೆದ್ದರು ಅಂತ ಹೇಳ್ತೀರಾ ಸರ್? ಕಪಲ್ಸ್ ಮುಂದಿದ್ದಾರೆ ಈಗ. ಫಸ್ಟ್ ಸೆಕೆಂಡ್ ಥರ್ಡ್ ಕೊಡುವಂತ ಕಾರ್ಯಕ್ರಮ. ಮುಂದೆ ಬನ್ನಿ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಿಯರ್ ಆರ್ ದ ಥರ್ಡ್ ಪ್ರೈಸ್ ವಿನ್ನರ್ಸ್. ಸಪ್ನಾ ಸುರೇಶ್ ಮೇಡಮ್ ಅವರು ಈ ಪ್ರೈಸ್ ಅನ್ನ ಕೊಡಬೇಕು.
ಸಪ್ನಾ ಸುರೇಶ್ ಮೇಡಮ್ ಪ್ರೈಸ್ ಅನ್ನು ಕೊಡಬೇಕು. ಥರ್ಡ್ ಪ್ರೈಸ್ ಗೋಸ್ ಟು ಗೋಕುಲ್ ದಾಸ್ ಮತ್ತು ಶೈಲಜಾ ಕಾಮತ್. ಶೇಖ್ ವಾಹಿ ಸರ್ ಈ ಪ್ರೈಸ್ ಅನ್ನ ಕೊಡಬೇಕು. ಗೋಕುಲ್ ದಾಸ್ ಮತ್ತು ಶೈಲಜಾ ಕಾಮತ್ ಅವರು ಥರ್ಡ್ ಪ್ರೈಸ್ ತಗೊಂಡಿದ್ದಾರೆ. ಗಿಫ್ಟ್ ಹ್ಯಾಂಪರ್ 7,500 ರೂಪಾಯಿದು. Thank you. Second prize goes to the proud runner-up of this Adarsh Dampati competition. The second prize goes to Pradeep and Shruti. ರೆವರೆಂಡ್ ಫಾದರ್ ಅವರು ಈ ಪ್ರೈಸ್ಗಳನ್ನ ಕೊಡಬೇಕು. ಇಬ್ರು ಗೌರವಾನ್ವಿತವಾಗಿರ್ತಕ್ಕಂತಹ ಧರ್ಮಗುರುಗಳ ಕೈಯಿಂದ ಈ ದಂಪತಿಗಳು ಸ್ಪೆಷಲ್ ಪ್ರೈಸ್ ತಗೋತಾ ಇದ್ದಾರೆ. ಪ್ರದೀಪ್ ಮತ್ತು ಶ್ರುತಿ ಇವತ್ತು ರನ್ನರ್ ಅಪ್. ನನ್ನಾಣೆ ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ಒಲಿದ ನಿನ್ನ ಬಿಡೆನು ಚಿನ್ನ ಇನ್ನು ಎಂದೆಂದಿಗೂ ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ಚಪ್ಪಾಳೆಗಳು ಬರಲಿ ಸರ್. ರನ್ನರ್ ಅಪ್ ಅವಾರ್ಡ್ ತಗೊಂಡವರಿಗೆ. ಅಂಡ್ ದ ಥರ್ಡ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಆದ ಮೇಲೆ ಫಸ್ಟ್ ಪ್ರೈಸ್ ಬಾಕಿ ಉಳಿತು. ಹೇಳಿ. ಫಸ್ಟ್ ಪ್ರೈಸ್ ಗೋಸ್ ಟು ಸರ್ ಲಯನ್ಸ್ ಕ್ಲಬ್ಸ್ ಉದ್ಯಾವರ ಸನ್ಶೈನ್ ಮೂಲಕ ನಡೆದಿರ್ತಕ್ಕಂಥ ಈ ಕಾಂಪಿಟಿಷನ್ ನಲ್ಲಿ ಮೊದಲ ಬಾರಿ ನಡೆದಿರ್ತಕ್ಕಂಥ ಸ್ಪರ್ಧೆಯಲ್ಲಿ ಮೊದಲ ಬಾರಿ ಸರ್ ವಿನ್ನರ್ಸ್ ಆಗಿ ಇವತ್ತು ಪ್ರೌಡ್ ಆಗಿ ಮಿಂಚುತ್ತಾ ಇರತಕ್ಕಂತಹ ಕೃಷ್ಣ ಪ್ರಸಾದ್ ಇವತ್ತಿನ ವಿನ್ನರ್ಸ್. 15,000ಗಳ ಗಿಫ್ಟ್ ವಾಚರ್ಸ್ಗಳು. ಇವತ್ತಿನ ಪ್ರೈಮ್ ಸ್ಪಾನ್ಸರ್ ಈ ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ನಮ್ಮ ತೀರ್ಪುಗಾರರಿಗೆ ಬಹಳ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ನಮ್ಮ ಮ್ಯೂಸಿಕ್ನವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. 6 ಗಂಟೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಈಗ 11:30 ಗಂಟೆ ತನಕ ಮ್ಯೂಸಿಕನ್ನು ನುಡಿಸೋದು ಬಹಳ ಕಷ್ಟ ಸರ್. ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತಾ ಒಂದು ಅದ್ಭುತವಾದ ವಿದಾಯ ಗೀತೆ ಮೂಲಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಬಹಳ ಚಂದವಾಗಿರ್ತಕ್ಕಂಥ ವಿದಾಯ ಗೀತೆ. चलते चलते मेरे ये गीत याद रखना, कभी अलविदा ना कहना, कभी अलविदा ना कहना. रोते हंसते बस यूं ही तुम गुनगुनाते रहना, कभी अलविदा ना कहना, कभी अलविदा ना कहना. चलते चलते मेरे गीत याद रखना, कभी अलविदा ना कहना, कभी अलविदा ना कहना. ನೋಡಿದ್ರಲ್ಲ ವೀಕ್ಷಕರೇ, ಆದರ್ಶ ದಂಪತಿ ಕಾರ್ಯಕ್ರಮದ ವಿವಿಧ ಸಂಚಿಕೆಗಳನ್ನು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿಜೇತ ಆದರ್ಶ ದಂಪತಿಯಾಗಿ ಯಾರು ಹೊರಹೊಮ್ಮಿದ್ರು ಅಂತ
ದಂಪತಿಗಳಿಗಾಗಿಯೇ ಮಾಡಿದಂತಹ ಈ ಒಂದು ಕಾರ್ಯಕ್ರಮದಿಂದ ನೀವೆಲ್ಲರೂ ಕೂಡ ಹೊಸತೊಂದು ಅನುಭವವನ್ನು ಈ ಕಾರ್ಯಕ್ರಮದ ಮುಖಾಂತರವಾಗಿ ಪಡೆದುಕೊಂಡಿರ್ತೀರಾ ಅಂತ ಭಾವಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ದಂಪತಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಹೀಗೆ 100 ಕಾಲ ಯಾವತ್ತು ಖುಷಿಯಾಗಿರಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜೀವ 24x7.